ನಮಸ್ಕಾರ ವೀಕ್ಷಕರೇ, ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬದುಕು ನಾವು ಅಂದ್ಕೊಂಡಂಗಿರಲ್ಲ, ಆದರೆ ಬದುಕಿನಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕೆ ಚಾನ್ಸ್ ಇರುತ್ತೆ. ಸಾಕಷ್ಟು ಬದುಕಿನಲ್ಲಿ ತಿರುವುಗಳಿರ್ತವೆ, ಏರುಪೇರುಗಳಿರ್ತವೆ, ಸರ್ಪ್ರೈಸ್ಗಳಿರ್ತವೆ, ಶಾಕ್ಗಳು ಕೂಡ ಇರ್ತವೆ. ಆದರೆ ಅವೆಲ್ಲವೂ ಯಾಕೆ ಅಂತಂದರೆ ನಮ್ಮನ್ನು ಮತ್ತೆ ಮುಂದೆ ಸಾಗೋದಕ್ಕೆ ಸ್ಫೂರ್ತಿ ಆಗಬೇಕು, ನಮ್ಮನ್ನು ಗಟ್ಟಿಗೊಳಿಸಬೇಕು, ಹೊರತಾಗಿ ನಾವು ಕುಗ್ಗುವಂತಿಲ್ಲ. ಸೊ ಬದುಕಿನಲ್ಲಿ ಬರುವಂತಹ ಎಲ್ಲ ಏರಿಳಿತಗಳನ್ನು ಸ್ವೀಕರಿಸ್ಕೊಂಡು ನಾವು ಆ ಬದುಕನ್ನು ಸಕ್ಸಸ್ಫುಲ್ಲಿ ಲೀಡ್ ಮಾಡಿದಾಗಲೇ 4 ಜನಕ್ಕೆ ನಾವು ಸ್ಫೂರ್ತಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಬ್ಬ ಸ್ಫೂರ್ತಿಯ ಚಿಲುಮೆ, ವಿಶೇಷ ವ್ಯಕ್ತಿತ್ವ ನಮ್ಮ ಜೊತೆ ಇದ್ದಾರೆ. ಅವರೇ ಶಾಲಿನಿ ಸರಸ್ವತಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಹಾಯ್ ಶಾಲಿನಿ. ಹಾಯ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಶಾಲಿನಿ ಬಗ್ಗೆ ನಾನು ಸಾಕಷ್ಟು ಹೇಳಬೇಕು, ಅವ್ರ ಜೊತೆ ಮಾತಾಡಬೇಕು. ಆದರೆ ಶಾಲಿನಿ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಳೆದು ಹೋಗಿದ್ದನ್ನ ನೆನೆದು ಕಣ್ಣೀರು ಹಾಕೋ ಕಾಲ ಇದಲ್ಲ. ಕಷ್ಟವನ್ನ ಬದಿಗೊತ್ತಿ ಬಂದದ್ದನ್ನ ಎದುರಿಸಿ ಬದುಕಬೇಕು. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಶಾಲಿನಿ ಸರಸ್ವತಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ TCS 10K ಮ್ಯಾರಥಾನ್ನಲ್ಲಿ ಬ್ಲೇಡ್ ರನ್ನರ್ ಆಗಿ ಪಾಲ್ಗೊಂಡು ಗಮನ ಸೆಳೆದ್ರು. ಯಾಕಂದ್ರೆ ಅದರ ಹಿಂದೆ 2 ವರ್ಷಗಳ ಪರಿಶ್ರಮ ಇತ್ತು. ಎಲ್ಲರಂತೆ ಖುಷಿಯಾಗಿದ್ದ ಶಾಲಿನಿಗೆ ಆ ದಿನ ಬಂದ ಜ್ವರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ಬಿಡ್ತು. ಭಾರತದಲ್ಲಿ ಅತ್ಯಂತ ಅಪರೂಪವೆನಿಸುವ ರಿಕೆಟ್ಸಿಯಲ್ ಅಟ್ಮೋಸ್ ಅನ್ನೋ ಬ್ಯಾಕ್ಟೀರಿಯಾ ಸೋಂಕು ಇವರನ್ನ ಇವತ್ತಿನ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಬದುಕು ಕೊಟ್ಟ ಈ ಏಟಿಗೆ ಶಾಲಿನಿ ಯಾವತ್ತೂ ಧೃತಿಗೆಟ್ಟಿಲ್ಲ. ಬದಲಾಗಿ ಪುಟಿದೆದ್ದು ನಿಂತರು. ಬದುಕಿಗೆ ಸವಾಲು ಹಾಕಿದ್ರು. ತಾನಂದುಕೊಂಡಂತೆ ಬದುಕತೊಡಗಿದ್ರು. ಅವರಲ್ಲಿ ಕನಸುಗಳು ದುಪ್ಪಟ್ಟಾಗಿವೆ. ಕೆಲಸ ಹವ್ಯಾಸಗಳ ಮಧ್ಯೆ ಕ್ರೀಡೆಯಲ್ಲೂ ತೊಡಗಿಕೊಂಡಿದ್ದಾರೆ. 10 ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಬೀಯಿಂಗ್ ಓಕೆ ಅನ್ನೋ ಫೇಸ್ಬುಕ್ ಪೇಜ್ನ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇಂತಹ ಸಾವಿರಾರು ಕನಸುಗಳಿಗೆ ಸ್ಫೂರ್ತಿ ತುಂಬುತ್ತಾ ಇದ್ದಾರೆ. ಬದುಕು ನಮ್ಗೆ ಕೊಟ್ಟಂಥ ಶಾಕ್ಗಳಿಂದ ನಾವು ಮೇಲ್ ಬಂದಾಗ ಬದುಕಿಗೆ ಒಂದು ಶಾಕ್ ಆಗುತ್ತೆ. ಎಸ್, ಅವಳು ಮತ್ತೆ ಅದನ್ನೆಲ್ಲವನ್ನ ಮೀರಿ ಬೆಳೆದಂತಹ ವ್ಯಕ್ತಿ ಅನ್ನುವಂಥದ್ದು. ಮತ್ತೆ ಆ ಥರ ಶಾಕ್ಗಳು ನಮ್ಮ ಬದುಕಲ್ಲಿ ಬರೋದಕ್ಕೂ ಕೂಡ ಹೆದರ್ತವೆ. ಸೊ ಆ ಥರ ಗಟ್ಟಿಯಾಗಿದ್ದಾರೆ ಶಾಲಿನಿ ಸರಸ್ವತಿ. ಸೊ ಅವರ ಇಡೀ ಲೈಫ್ ಜರ್ನಿ ಇದೆಯಲ್ಲ, ಸಾಕಷ್ಟು ಮಹಿಳೆಯರಿಗೆ, ವಿಶೇಷವಾಗಿ ಯಂಗ್ಸ್ಟರ್ಸ್ಗಳಿಗೆ ಸ್ಫೂರ್ತಿ. ಬನ್ನಿ ಶಾಲಿನಿನ ಮಾತಾಡಿಸೋಣ. ಶಾಲಿನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಫೈನ್. ಹೇಗಿತ್ತು 10K ಮ್ಯಾರಥಾನ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಇಟ್ ವಾಸ್ ಗ್ರೇಟ್. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾನು ತುಂಬ ರಿಲೀಫ್ ಆಗಿಬಿಟ್ಟೆ. ಆಗೋಯ್ತಲ್ಲಪ್ಪ, ಮುಗ್ದು ಪ್ರಾಕ್ಟೀಸು ಅದೆಲ್ಲ ಮಾಡಿ. ಕರೆಕ್ಟ್. ತುಂಬ ತಿಂಗಳಿಂದ ಆಲ್ಮೋಸ್ಟ್ 2 years ಇಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಾಸ್ ನಾವು ಸ್ಟಾರ್ಟ್ ಮಾಡಿ ದ ರೇಸ್ ವಾಸ್ ಆನ್ 21st. ಆದರೆ ಅದಕ್ಕಿಂತ ಮುಂಚೆ ಎವ್ರಿ ಸ್ಯಾಟರ್ಡೇ ನಾವು ಅದೇ ರೂಟಲ್ಲಿ ಓಡ್ತಾ ಇದ್ವಿ. ಸೊ ಹಂಗಾಗಿ ಅಷ್ಟು ಅಂತ ನಾವು ಬಂದಾಗ ಹೇಳಿದ್ದು ಸ್ಯಾಟರ್ಡೇ ಓಡೋ ಥರನೇ ಬರೋಣ ಅಂತ ಹೇಳ್ಕೊಂಡು ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ನೈಸ್. ದ ವೆದರ್ ವಾಸ್ ಗುಡ್. ಅವತ್ತಿನ ಮುಂಚಿನ ದಿನ ಮಳೆ ಬಿತ್ತು. ಕೂಲ್. ಇಟ್ ವಾಸ್ ಕೂಲರ್ ವೆದರ್. Bangalore weather, proper Bangalore weather ittu. So it was nice. It was fantastic to be able to finish something like that. Yes. Shalini actually ತುಂಬ ಆಂಬಿಷಿಯಸ್ ಗರ್ಲ್ ಅನ್ಕೊಳ್ತೀನಿ ನಾನು. ಯಾಕಂದರೆ ಐ ಕ್ಯಾನ್ ಮೇಕ್ ಇಟ್ ಔಟ್ ಆನ್ ಯುವರ್ ಫೇಸ್. ನಾನು ನಿಮಗೆ ತುಂಬ ಖುಷಿ ಆ ಕಣ್ಣಲ್ಲೆಲ್ಲ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ಶಾಲಿನಿ ಇನ್ಫ್ಯಾಕ್ಟ್ ಈ 10K ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ, ಸೊ ಹೌ ವಾಸ್ ಯುವರ್ ಡೇಸ್? ಅಂದರೆ ಹೆಂಗೆ ಸ್ಟಾರ್ಟ್ ಮಾಡ್ತಿದ್ರಿ, ಏನು ಮಾಡ್ತಿದ್ರಿ ಡೈಲಿ, ನಿಮ್ಮ ರುಟೀನ್ ಹೇಗಿರುತ್ತೆ? ಕಂಠೀರವ ಸ್ಟೇಡಿಯಂ ದಿನ ಬೆಳಗ್ಗೆ 6:30 ಹೋಗ್ತೀನಿ. ಸೊ ನಾನು 5 ಗಂಟೆಗೆ ಎದ್ದೊಳ್ತೀನಿ. ರೆಡಿಯಾಗಿ ಸ್ಟೇಡಿಯಂಗೆ 6:30 ಹೋಗಿದ್ರೆ 8-8:15 ಅಲ್ಲಿರ್ತೀನಿ. ಮತ್ತೆ ಮನೆಗೆ ಬಂದು ಕೆಲ್ಸಕ್ಕೆ ಹೋಗ್ತೀನಿ. ನಾನು ಐ ವರ್ಕ್ ಇಟ್ ಫಸ್ಟ್ ಸೋರ್ಸ್. ಸೊ ಬೈ ಅಬೌಟ್ 11-11:30 ಆಫೀಸ್ಗೆ ಹೋಗ್ತೀನಿ. ಹೋಗ್ಬಿಟ್ಟು 5:30-6 ಗಂಟೆವರೆಗೂ ಕೆಲಸ ಮಾಡ್ಬಿಟ್ಟು ಬರ್ತೀನಿ. ಸೊ ಐ ಹ್ಯಾವ್ ಅ ಫ್ಲೆಕ್ಸಿಬಲ್ ಆಪ್ಷನ್ ಟು ವರ್ಕ್ at office. Shalini will be busy all the time. Yeah, whatever, read books, I catch up with friends or things like that. Shalini life as usual ಆಗಿ ಎಲ್ಲರ ಥರ ಇತ್ತು. ತುಂಬಾ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇರುವಾಗಲೇ ಈ ಥರ ಒಂದು ಆದಾಗ ಹೇಗಾಯಿತು? ಆ ಟೈಮ್ ಹೇಗೆ ನೀವು ಅದನ್ನು ಓವರ್ಕಮ್ ಮಾಡ್ಕೊಂಬಂದಿದ್ದು ಹೇಗೆ ಶಾಲಿನಿ? ನಾನು ನನ್ನ ಹಸ್ಬೆಂಡು ನಮ್ಮ 4th ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿ ಹೆಡ್ ಕಂಬೋಡಿಯಾಗೆ ಹೋಗಿದ್ವಿ.
ನನಗೆ ತುಂಬ ಆಸೆ ಇತ್ತು ಕಂಬೋಡಿಯಾಗೆ ಹೋಗಬೇಕು ಅಂತ. ಸೊ ವಾಪಸ್ ಬಂದಿದ ಮೇಲೆ ನನಗೆ ಗೊತ್ತಾಯಿತು ಐ ವಾಸ್ ಪ್ರೆಗ್ನೆಂಟ್ ಅಂತ. ಐ ವಾಸ್ 3 months pregnant. About 2 months actually. So we were very happy obviously, you know. And ಅದೇ ಇದರಲ್ಲಿ ವಾಪಸ್ ಬಂದೆ 1 ತಿಂಗಳು ಆಫೀಸ್ಗೆ ಹೋಗಿದ್ದೆ, ಏನು ತೊಂದರೆ ಇಲ್ಲ. ಟುವರ್ಡ್ಸ್ ದಿ ಎಂಡ್ ಆಫ್ ಮಾರ್ಚ್ ಜ್ವರ ಥರ ಬಂತು. ಆದರೆ ಡಾಕ್ಟರ್ ಹತ್ರ ಹೋದಾಗ್ಲೂ ಇಟ್ಸ್ ಯೂಶಲಿ ರಿಲೇಟೆಡ್ ವಿತ್ ಪ್ರೆಗ್ನೆನ್ಸಿ, ಹಂಗಾಗುತ್ತೆ ಅಂತಂದ್ರು. ಸೊ ಯುನೋ ಅಷ್ಟೇನು ಯಾರಿಗೂ ಏನಾದರೂ ಆಯಿತು ಅಂಥದ್ದೇನೇ ಇಲ್ಲ. ವಾಪಸ್ ಮನೆಗೆ ಬಂದ್ವಿ. ಅದಾದಮೇಲೆ ತುಂಬ ಸುಸ್ತಾಯಿತು, ಆಲ್ಮೋಸ್ಟ್ ಲೈಕ್ ನಡೆಯೋಕ್ಕಾಗ್ತಾ ಇರಲಿಲ್ಲ. ಆವಾಗ ನಮಗೆಲ್ಲರಿಗೂ ಅನಿಸ್ತು ಓಕೆ ದರ್ ಇಸ್ ಸಮಥಿಂಗ್ ಮೋರ್ ರಾಂಗ್ ದ್ಯಾನ್ ಜಸ್ಟ್ ಅ ಫೀವರ್ ಅಂತ. ತಿರ್ಗಾ ವಾಪಸ್ ಡಾಕ್ಟರ್ ಹತ್ರ ಹೋಗಿದ್ವಿ, ವಿ ಗಾಟ್ ಅ ಬ್ಲಡ್ ಟೆಸ್ಟ್ ಡನ್ ಎಟ್ಸೆಟ್ರಾ. ಆವಾಗ ಮಾಡಿದಾಗ ನಮ್ಮ ಬ್ಲಡ್ ಕೌಂಟ್ ತುಂಬಾ ಕಡಿಮೆ ಇತ್ತು. ಇಟ್ ವಾಸ್ ಆಲ್ಮೋಸ್ಟ್ ದೇ ಸಸ್ಪೆಕ್ಟೆಡ್ ಇಟ್ ಬಿ ಡೆಂಗು ಅಟ್ ದಟ್ ಪಾಯಿಂಟ್ ಇನ್ ಟೈಮ್, ಡೆಂಗು ಆರ್ ಮಲೇರಿಯಾ ಆಗಿತ್ತು. ಸೊ ನಮ್ಮ ಡಾಕ್ಟರ್ ಹೇಳಿದ್ರು, ನೋಡು ಡೆಂಗೂನೋ ಮಲೇರಿಯಾ ಯಾವುದಾದ್ರೂ ಒಂದಿರುತ್ತೆ, ಸೊ ಗೆಟ್ ಅಡ್ಮಿಟೆಡ್ ಇನ್ ಟು ಅ ಹಾಸ್ಪಿಟಲ್ ಬಿಕಾಸ್ ಯು ನೋ ದೇ ನೀಡ್ ಟು ವಾಚ್ ಯುವರ್ ಪ್ಲೇಟ್ಲೆಟ್ ಕೌಂಟ್ ಅಂತ. ಹಾಸ್ಪಿಟ್ಲಿಗೆ ಹೋಗಿದ್ದು ಒಂದಿನ ನನಗೆ ಜ್ಞಾಪಕ. ಅದಾದಮೇಲೆ 7 ದಿನ ನಾನು ಹಾಸ್ಪಿಟ್ಲ್ ಇದ್ದಿದ್ದು. ಐ ಹ್ಯಾಡ್ ನೋ ಕ್ಲೂ ವಾಟ್ ಹ್ಯಾಪನ್ಡ್. ನಾನು ಎದ್ದಿದ್ದು ಆನ್ 5th of April which is my birthday. So that was the first time that I woke up. ಎದ್ದಾಗ ನನ್ನ ಮನಸ್ಸಲ್ಲಿ ನಾನು ಪ್ರೀವಿಯಸ್ ಡೇ ಹೋಗಿದ್ದೀನಿ, ನೆಕ್ಸ್ಟ್ ಡೇ ಎದ್ದಿದ್ದೀನಿ ಅಂತ ನನ್ನ ಮನಸ್ಸಲ್ಲಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಐ ಮೀನ್ ದ ನೆಕ್ಸ್ಟ್ ಡೇ ವಾಸ್ ವೆನ್ ಐ ನೋಟಿಸ್ಡ್ ನನ್ನ ಕೈ ಕಾಲೆಲ್ಲ ಒಂದು ಸ್ವಲ್ಪ ಡಿಸ್ಕಲರೇಷನ್, ಇಟ್ ವಾಸ್ ಬ್ಲ್ಯಾಕ್ ಇನ್ ಕಲರ್. ಆದರೆ ನನ್ನ ಮನಸ್ಸಲ್ಲಿ ಯು ನಾಟ್ ಥಿಂಕಿಂಗ್ ಅಬೌಟ್ ದೋಸ್ ಥಿಂಗ್ಸ್, ಯು ಫೈನ್. ವಾರ್ಡಿಗೆ ಬಂದಮೇಲೆ ನನ್ನ ಫ್ಯಾಮಿಲಿ ಎಲ್ಲ ಹೇಳಿದ್ದು ಏನಾಯಿತು ಅಂತ. ಸೊ ಅಡ್ಮಿಟ್ ಆಗಿದ್ಮೇಲೆ ದ ನೆಕ್ಸ್ಟ್ ಡೇ I went into a multi-organ failure. ಸೊ ಫಸ್ಟ್ಗೆ ನನ್ನ ಹಸ್ಬೆಂಡ್ಗೆಲ್ಲ ಫೋನ್ ಡಾಕ್ಟರ್ ಹೇಳಿದರು, ಇವಳನ್ನ ಉಳಿಯಲ್ಲ, ಸೊ ನಿಮ್ಮ ಫ್ಯಾಮಿಲಿಯವ್ರು ಯಾರಾದರೂ ಇದ್ರೆ ಕರೀರಿ, ಬಂದು ನೋಡ್ಕೊಂಡು ಹೋಗಲಿ, ಬಿಕಾಸ್ ಯು ನೋ ಪ್ರಾಬಬ್ಲಿ ಅನಾದರ್ 24 hours. ಆ್ಯಂಡ್ ಇಟ್ಸ್ ಮೈ ಹಾರ್ಟ್, ನನ್ನ ಹೃದಯ 2 ಸರಿ ನಿಂತೋಯ್ತು, ಮೈ ಲಂಗ್ಸ್ ವರ್ ಫಿಲ್ಡ್ ವಿತ್ ವಾಟರ್, ಮೈ ಕಿಡ್ನೀಸ್ ಫೇಲ್ಡ್, ಎವ್ರಿಥಿಂಗ್ ಹ್ಯಾಡ್ ಗಾನ್ ರಾಂಗ್. So you know the point was that I was just going to die, and everybody's like okay, you know the news will come anytime ki you know Shalini illa anta, but for whatever reasons I survived it. So naan eddaga ivrella ee kate heltirodu hingaitu hangaitu nin tumane, I'm like oh wow okay who knows. ಆದ್ರೂ ಆವಾಗ ಇದಕ್ಕಿಂತ ಒಂದಿನ ಒಂದು ಸೈಕ್ಯಾಟ್ರಿಸ್ಟ್ ಬಂದು ನನ್ನ ಹತ್ರ ಮಾತಾಡ್ಬಿಟ್ಟು ಹೇಳಿದ್ರು, ಯುನೋ ದಿಸ್ ಅ ವೆರಿ ಲೈಕ್ಲಿ ಚಾನ್ಸ್ ದಟ್ ನಿಮ್ಮ 4 ಕೈ 2 ಕಾಲು 2 ಕೈನ ಯುನೋ ಯು ಮೈಟ್ ಹ್ಯಾವ್ ಟು ಗೋ ಥ್ರೂ ಆಂಪ್ಯೂಟೇಷನ್ ಅಂತ. ಅವ್ರಂಗೆ ಹೇಳಿದ್ರು. ಯುನೋ ಇದೆಲ್ಲ ನಾವು ಸಿನಿಮಾನಲ್ಲಿ ನೋಡ್ತೀವಿ, ಇಲ್ದಿದ್ರೆ ಯಾವುದಾದ್ರೂ ನ್ಯೂಸ್ ಪೇಪರಲ್ಲಿ ನೋಡ್ತೀವಿ, ಬೇರೆ ಯಾರಿಗೋ ಆದಂಗೆ ಒಂದು ಕತೆ. ನಮ್ಮ ಲೈಫಲ್ಲೋ ಇಲ್ದಿದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರ ಹತ್ರ ಹಿಂಗಾಗುತ್ತೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಸೊ ನಾನು ಮೇ ಬಿ ಅಂತ ಹೇಳ್ಕೊಂಡು ವಿ ವೆಂಟ್ ಬ್ಯಾಕ್ ಹೋಮ್. And then we tried a lot of alternative therapies, but we just got progressively a little worse. Adat mele gangrene set aaytu kaalali. So once the gangrene set, then you know avaga okay idu the situation is not really very good anta. Correct. Avaga correct agi namge ಒಂದು ಆಯುರ್ವೇದಿಕ್ ಡಾಕ್ಟರ್ ಸಿಕ್ಕಿದ್ರು. He is based in Kerala. His name is Swami Nirmalanandagiri Maharaj. He is no more now. ಅವ್ರನ್ನ ಮೀಟ್ ಮಾಡಿದ್ವಿ, and he was kind of hopeful. He said, you know, maybe this we will try this. Our hatra treatment start ಮಾಡಿದ ಮೇಲೆ we saw a lot of improvement. So we were all like, okay, you know, there's going to be some progress ಅಂತ. ಅದ್ರ ಮಧ್ಯದಲ್ಲಿ I continue to work from home. ನಾನು ಮನೆಯಲ್ಲಿ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಕೆಲಸ ಎಲ್ಲ ಮಾಡ್ತಿದ್ದೆ. ಹಂಗಾಗಿ ಈ ಕೈ ಫ್ರ್ಯಾಕ್ಚರ್ ಆಗಿಬಿಡ್ತು. ಸೊ ಹಾಸ್ಪಿಟಲ್ ಹೋದಾಗ they said they can't fix it. So they had to amputate this hand. ಇದು ಆಂಪ್ಯುಟೇಷನ್ ಆದಾಗ ನಮ್ಗೆಲ್ಲರಿಗೂ ಯುನೋ ವಿ ಮೇ ಬಿ ಲೈಕ್ ಯುನೋ ಇಂಥದ್ದೊಂದು ಆಗಬಹುದು ಅಂತ ಒಂದು ಥಿಂಕಿಂಗ್ ನಮ್ಮೆಲ್ಲರಲ್ಲೂ ಬಂತು. ದೆನ್ ಇನ್ ಅನದರ್ 6 months ದಿಸ್ ಒನ್ ಜಸ್ಟ್ ಫೆಲ್ ಆಫ್. ಇದು ತಾನಾಗೆ ನನ್ನ ಕೈಯಿಂದ ಒಂದಿನ ಬಿದ್ದುಬಿಡ್ತು. ಆವಾಗ ನಾನು ಅಂದ್ಕೊಂಡೆ ಓಕೆ ದಿಸ್ ಇಸ್ ರಿಯಲಿ ನಾಟ್ ಗೋಯಿಂಗ್ ಎನಿವೇರ್, ಆ್ಯಂಡ್ ಯುನೋ ಆ್ಯಂಡ್ ಅಷ್ಟರಲ್ಲಿ ನಾನು 2 ವರ್ಷ ಬೆಡ್ಡಲ್ಲಿದ್ದೆ. ಐ ವಾಸ್ ಅಟ್ ಹೋಮ್ ಫಾರ್ 2 years. ಸೊ ನನಗೆ ಅವಾಗ ಈ ಕೈ ಬಿದ್ದಾಗ ಫಾರ್ ಮೀ ಪರ್ಸ್ನಲ್ ಆಗಿ ನಾನು ಅಂದ್ಕೊಂಡಿದ್ದು ಓಕೆ ಗ್ರೇಟ್, ಐ ಕ್ಯಾನ್ ಜಸ್ಟ್ ಗೋ ಆಂಪ್ಯೂಟೇಟ್ ಬೋತ್ ಮೈ ಲೆಗ್ಸ್ ಆ್ಯಂಡ್ ಮೂವ್ ಆನ್ ವಿತ್ ಮೈ ಲೈಫ್.
ಸೊ ನನಗೆ ಆವಾಗ ಆಂಪ್ಯುಟೇಷನ್ ಐ ಲುಕ್ ಫಾರ್ವರ್ಡ್ ಟು ಇಟ್ ಕಿ ಇದು ಮಾಡಿದ್ರೆ ನಾನು ಅಟ್ಲೀಸ್ಟ್ ಐ ಕ್ಯಾನ್ ವೇರ್ ಪ್ರಾಸ್ಥೆಟಿಕ್ ಲೆಗ್ಸ್ ಅಂಡ್ ಮೂವ್ ಆನ್ ವಿತ್ ಮೈ ಲೈಫ್. ಸೊ ದ್ಯಾಟ್ ಎಂಟೈರ್ ಜರ್ನಿ ವಾಸ್ 2.5 years ಆಲ್ಮೋಸ್ಟ್. ಬಟ್ ಯಾ ವಿ ಗಾಟ್ ಥ್ರೂ ಇಟ್. ನಿಮ್ಮ ವಿಲ್ ಪವರ್ ಇದೆಯಲ್ಲ, ಎಲ್ಲವನ್ನು ಕೂಡ ಓವರ್ಕಮ್ ಮಾಡ್ಕೊಂಬರೋದಕ್ಕೆ ಅದೊಂದೇ ಕಾರಣ ಅನ್ಕೋತೀನಿ. Am I right? Yeah, could be. I mean, but I also had a lot of help, to be fair. I had a very supportive family. Willpower irbekalla. Yes, yeah, go through to some extent. Yeah, exactly. that I guess ನಾನು ಅನ್ಕೋತೀನಿ ನಮ್ಮ ಮನುಷ್ಯರಲ್ಲಿ ಎಲ್ಲರೂ ಅಂಥದ್ದು ಒಂದು ಸ್ಟ್ರೆಂತ್ ಇದೆ. And I think that is the power of a human. Exactly. Now, whichever situation that you go. ಬಟ್ ನಮ್ಗೆ ಗೊತ್ತಾಗಲ್ಲ ಅಷ್ಟೇ, ಅದು ನಮ್ಗೆ ಆಕ್ಚುಲಿ ಯಾವಾಗ ನಾವು ಯೂಸ್ ಮಾಡ್ಕೋಬೇಕು ಗೊತ್ತಾಗಲ್ಲ. ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ಶಾಲಿನಿ. ಎಸ್, ಇದು ಶಾಲಿನಿಯವರ ಐ ಮೀನ್ ನಡೆದು ಹೋದಂಥ ಒಂದು ದುರಂತ ಅಥವಾ ಅದೊಂದು ಶಾಕ್ ಅಂತ ಹೇಳಿದ್ನಲ್ಲ, ಲೈಫ್ ಕೊಟ್ಟಂಥ ಶಾಕಿಂಗ್ ನ್ಯೂಸ್ ಅದು. ಬಟ್ ಅದನ್ನು ಬಿಟ್ಟು ಇವಾಗ ಲೈಫ್ ಚೇಂಜ್ ಆಗಿದೆ, ಫುಲ್ ಡ್ರೀಮ್ಸ್ ಚೇಂಜ್ ಆಗಿದ್ದಾವೆ, ಮತ್ತು ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಬಂದಿದ್ದಾರೆ ಶಾಲಿನಿ. ಮತ್ತಷ್ಟು ಮಾತಾಡೋಣ ಶಾಲಿನಿಯವರ ಜೊತೆಗೆ ಒಂದು ಬ್ರೇಕ್ ಆದಮೇಲೆ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ದ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರುವಂತಹ ಮತ್ತು ತುಂಬ ಸ್ಫೂರ್ತಿದಾಯಕವಾಗಿರುವಂತಹ ವ್ಯಕ್ತಿತ್ವ ಅಂತ ಹೇಳಿದೆ. ನಾನು ಯಾವಾಗಲೂ ಅದನ್ನು ಹೇಳೋಕ್ಕೆ ಇಷ್ಟ ಆಗುತ್ತೆ, ಅವ್ರು ನೋಡಿದಾಗ ನಂಗೆ ಹಂಗೆ ಅನಿಸುತ್ತೆ, ಆ ವರ್ಡ್ ಬಂದುಬಿಡುತ್ತೆ. ಸೊ ಶಾಲಿನಿ ಸರಸ್ವತಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಸ್ ಶಾಲಿನಿ, ನನಗೆ ಅಂದರೆ ವೆರಿ ಸ್ಯಾಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನೀವು ಹೇಳ್ದಂಗೆ ಲೈಫ್ ಏನು ಕೊಡುತ್ತೆ ಹೇಳೋಕ್ಕಾಗಲ್ಲ. ಬಟ್ ಅದನ್ನೆಲ್ಲ ನಾವು ಓವರ್ಕಮ್ ಮಾಡ್ಕೊಂಬರೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ದೊಡ್ಡ ಹೊಡೆತ ತೊಗೊಂಡವರು ಇರ್ತಾರೆ, ಅದರ ಸಣ್ಣ ಹೊಡೆತಕ್ಕೆ ಕುಗ್ಗಿ ಹೋಗಿರ್ತಾರೆ. ಬಟ್ ಅವರೆಲ್ಲರಿಗೂ ಕೂಡ ಒಬ್ಬೊಬ್ಬರ ಲೈಫ್ ಇದೆಯಲ್ಲ, ಇನ್ಸ್ಪಿರೇಷನ್ ಆಗಬೇಕು. ಸೊ ಯು ಆರ್ ಆ್ಯನ್ ಇನ್ಸ್ಪಿರೇಷನ್ ತುಂಬ ಜನಕ್ಕೆ. ನನಗನ್ಸುತ್ತೆ ಲೈಫ್ ಅಂತನ್ನುವಂಥದ್ದು ಒಂದು ಕನಸು ಅಂತ ಇಟ್ಕೊಂಡಿರ್ತೀವಿ, ಏನೋ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ. ಬಿಫೋರ್ ದಿ ಆಕ್ಸಿಡೆಂಟ್ ನಿಮಗೆ ಏನು ಕನಸಿತ್ತು? ಶಾಲಿನಿ ಏನಾಗಬೇಕು ಅಂತ ಅಂದ್ಕೊಂಡಿದ್ರು? ವೆಲ್, ಕನಸು ನಮ್ಮೆಲ್ಲರ ಥರ ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ದ ಸೇಮ್ ಡ್ರೀಮ್ಸ್ ಅಲ್ವಾ. we all want to lead a good comfortable life. ದುಡಿಬೇಕು, ಕೆಲ್ಸಕ್ಕೆ ಹೋಗಬೇಕು, you have children, you own your house, you have a nice car, and generally ನಾವೆಲ್ಲರೂ ದೊಡ್ಡದಾಗೇನು ನಾನು ಹಿಮಾಲಯ ಹೋಗ್ತೀನಿ ಅಂತದ್ದು, we're very ordinary people, normal people. ಸೊ ಆಸ್ ಫಾರ್ ಎಸ್ ನಾವು ಬೇರೆ ಯಾರಿಗೂ ಕಷ್ಟ ಕೊಡದೆ ನಮ್ಮ ಜೀವನನ ನಾವು ನೋಡ್ಕೊಳ್ಳೋಂತಹ ಒಂದು ಸ್ಥಿತಿಯಲ್ಲಿ ಬಂದರೆ ಸಾಕು ಅಂತ ನಾವಿರ್ತೀವಿ. ಹಂಗೇನೆ ಐ ಡಿಂಟ್ ಹ್ಯಾವ್ ಎನಿ ಬಿಗ್ ಆಸ್ಪಿರೇಷನ್ಸ್, ನಾನು ಫಿಲ್ಮ್ ಸ್ಟಾರ್ ಆಗಬೇಕು ಅಂಥದ್ದು ನಥಿಂಗ್. ಐ ವಾಸ್ ವೆರಿ ಕ್ಲಿಯರ್ ದಟ್ ಐ ಹ್ಯಾಡ್ ಟು ಡೂ ವೆಲ್ ಎಟ್ ವರ್ಕ್. ನನಗೆ ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮೈ ಮದರ್ ಗ್ರೂ ಮಿ ಅಪ್ ಆಸ್ ಟು ಬಿ ದಟ್ ಹೆಣ್ಮಕ್ಳಾಗಿದ್ರೆ ಕೆಲ್ಸಕ್ಕೆ ಯಾವಾಗಲೂ ಹೋಗಬೇಕು, ಕೈಯಲ್ಲಿ 4 ದುಡ್ಡು ಇರ್ಕೋಬೇಕು, ಯಾರ ಮುಂದೆನೂ ನಾವು ಕೈ ಚಾಚ್ ಕೇಳಬಾರ್ದು ಅಂಥದ್ದು ಒಂದು ಸಿಚುವೇಶನಲ್ಲಿ ನಮ್ಮನ್ನು ಬೆಳೆಸಿದ್ದು. ಸೊ ಫಾರ್ ಮೀ ದ್ಯಾಟ್ ವಾಸ್ ವೆರಿ ಇಂಪಾರ್ಟೆಂಟ್. ದ್ಯಾಟ್ ವಾಸ್ ದಿ ಓನ್ಲಿ ಥಿಂಗ್ ದಟ್ ರ್ಯಾನ್ ಇನ್ ಮೈ ಮೈಂಡ್, ದಟ್ ಇಫ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್, ದಟ್ ಐ ಆಲ್ವೇಸ್ ಹ್ಯಾಡ್ ಟು ಹ್ಯಾವ್ ಅ ಜಾಬ್ and work. So and I was ambitious at work, obviously, that I had to go through the levels and I wanted to do well for myself. That's probably the only kanasu, if I can say, that I ever had. But other than that, like any other normal person, lead a happy life. So work nature ಹೇಗಿರುತ್ತೆ ನಿಮ್ಮದು? I worked in the BPO sector. ನಾನು ಸ್ಟಾರ್ಟ್ ಮಾಡಿದ ಕರಿಯರ್ ನಂದು 2000 ಅಲ್ಲಿ. First I was on the phones and then I worked my way up. My last job when I was ಇದೆಲ್ಲ ಆದಾಗ I was working with First Source ಅಂತ company. I used to work there as a senior manager, and I used to manage about 300 odd people. I managed a large process, an Australian process, and I was doing well for myself. I was. So it is usually shifts. I used to go about 10-11 o'clock and I used to come back home by about 9:30-10. Prashant ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ. So then between both of us we would manage our house and things like that. ಪ್ರಶಾಂತ್ ಅಂದ ತಕ್ಷಣ ಗೊತ್ತಾಯ್ತು ಇಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರಿ. ಸೊ ಲವ್ ಮ್ಯಾರೇಜ್? ಹೌದು. ಪ್ರಶಾಂತ್, ನಾನು ಮಲಯಾಳಿ, ಪ್ರಶಾಂತ್ ಇಸ್ ಅ ಕನ್ನಡಿಗ. ನಾವು ಮೀಟ್ ಮಾಡಿದ್ದು ಪ್ರೀವಿಯಸ್ ಆರ್ಗನೈಸೇಷನ್ ಎಂಫಸಿಸ್ ಅಲ್ಲಿ. ಓಕೆ. ಅದಾದ್ಮೇಲೆ ಫಾಲೋ ಮಾಡ್ತಿದ್ದಾನೆ ಅನ್ಸುತ್ತೆ. ಸೊ ಎಂಫಸಿಸ್ ಅಲ್ಲಿ ಮೀಟ್ ಮಾಡಿದ್ದು, ವಿ ಗಾಟ್ ಮ್ಯಾರಿಡ್ ಇನ್ 2008. ಸೊ ಲೈಫ್ ಪಾರ್ಟ್ನರ್ ತುಂಬ ನಮ್ಮನ್ನ ಅರ್ಥ ಮಾಡ್ಕೊಳ್ಳುವಂಥ ಲೈಫ್ ಪಾರ್ಟ್ನರ್ ಸಿಕ್ಕರೆ ಸಾಕು ಅನ್ನುವಂಥದ್ದು ಇರುತ್ತೆ. What do you want to tell about Prashant? Oh, Prashant, absolutely. He entire journey, he was very strong.
I think he held all of us together, whether it was me, my parents, his side of the family. So obviously I think he played a very important and very strong role in through this entire very thing. true, correct. ಇವಾಗ ತುಂಬ ಜನ ಕೇಳ್ತಾರೆ ಒಬ್ಬರ ಹೆಸರು ಹೇಳಿ ಹೂಸ್ ಬಿನ್ ಇಂಪಾರ್ಟೆಂಟ್, ಆ್ಯಂಡ್ ನನ್ನ ಕೈಯಲ್ಲಿ ಅದಾಗೋದೇ ಇಲ್ಲ. ಏಕೆಂದ್ರೆ ಒಬ್ಬರು ಇರಲಿಲ್ಲ ಅಂದ್ರೆ ಇನ್ನೊಂದು ರೋಲ್ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಇವಾಗ ಅವ್ರ ಫ್ಯಾಮಿಲಿನೂ ತುಂಬ ಸಪೋರ್ಟ್ ಮಾಡಿದ್ರು. ಏನು ಮಾಡಬೇಕಾಗಿದ್ರು ಇಂಥದ್ದೊಂದು ಆಯಿತು, ಬೇರೆ ಮದುವೆ ಮಾಡ್ಕೊಳ್ಳೋಣ, ನನ್ ಆಫ್ ದ್ಯಾಟ್ ಕಾನ್ವರ್ಸೇಷನ್ಸ್ ಎವರ್ ಕೇಮ್. ಸೊ obviously I think everything just worked. I'm very blessed that way, that it all just happened. ಅದು ಈಗಿನ ಕಾಲದಲ್ಲಿ ತುಂಬಾ ಕ್ಯಾಲ್ಕುಲೇಟಿವ್ ಆಗಿರುವಂತ ಇದರಲ್ಲಿ absolutely ಅಲ್ವಾ? absolutely. ಸೊ ಅಟ್ ಲೀಸ್ಟ್ ಆ ಥರ ಒಂದು ಯೋಚನೆ ಮಾಡಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ಇಡೀ ಫ್ಯಾಮಿಲಿ. ಮತ್ತೆ ಅಗೇನ್ ವರ್ಕ್ ಮಾಡಕ್ ಶುರು ಮಾಡ್ತೀರಾ ನೀವು ಇದೆಲ್ಲ ಆದ್ಮೇಲೆ ಕೂಡ. ಸೊ ಅಗೇನ್ ಆಫೀಸ್ಗೆ ಹೋಗಿ ವರ್ಕ್ ಮಾಡೋಕೆ ಅವಾಗ ಯಾವಾಗ ನಿಮ್ಗೆ ಸ್ಟಾರ್ಟ್ ಮಾಡ್ತೀರಾ, ಹೇಗೆ ಅದು ಸಾಧ್ಯ ಆಯ್ತು? ತುಂಬಾ ಜನ ನಮ್ಮ ಆಫೀಸಲ್ಲಿ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ನಾನು ಆಕ್ಚುಲಿ ಟೆಕ್ನಿಕಲಿ ಈ ಎಂಟೈರ್ ಜರ್ನಿಲಿ ಐ ಓನ್ಲಿ ಟುಕ್ ಅ 6 month ಬ್ರೇಕ್. ಸೊ ನಾನು ಬ್ರೇಕ್ ತಗೊಂಡ್ಬಿಟ್ಟು ಮನೇಲಿ ಕೂತಿದ್ದಾಗ ಅವ್ರು ಫೋನ್ ಮಾಡಿದ್ರು ಆಫೀಸಿಂದ, ಹಿಂಗೆ ಮನೆಯಿಂದ ಕೆಲಸ ಮಾಡ್ಬೋದು, ಬರೀ 4 hours ಮಾಡ್ತೀಯ ನೀನು ಅಂತ ಕೇಳಿದ್ರು. ಅಫ್ಕೋರ್ಸ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ರೋಲ್ ಟು ವಾಟ್ ಐ ವಾಸ್ ಡೂಯಿಂಗ್. ಆದರೆ ನನ್ನಲ್ಲಿ ಇನ್ನು ಕೆಲಸ ಇಲ್ಲಲ್ಲ, ಮಾಡ್ತೀನಿ ಅಂತ. ಸೊ ನನ್ನ ಎಂಟೈರ್ ಗೋಯಿಂಗ್ ಬ್ಯಾಕ್ ಟು ಆಫೀಸ್ ಜರ್ನಿ ಆಲ್ಸೋ ಅದು ಹಿಂಗೆ ದಿಢೀರ್ ಅಂತ ಆಗಿಲ್ಲ. ಫಸ್ಟ್ ನಾನು ಬರೀ 4 hour ಕೆಲಸ ಮಾಡಿದೆ, ಅದಾದಮೇಲೆ 8 hour ಮನೆಯಿಂದ ಕೆಲಸ ಮಾಡಿದೆ. ತುಂಬ ದಿನ ಆದಮೇಲೆ ವಾರಕ್ಕೆ 1 ಸರಿ ಆಫೀಸ್ಗೆ ಹೋಗ್ತಾ ಇದ್ದೆ, ಆಮೇಲೆ ವಾರಕ್ಕೆ 2 ಸರಿ ಹೋಗ್ತಾ ಇದ್ದೆ. ಆಫ್ಟರ್ ದ್ಯಾಟ್ ವಾಸ್ ವೆನ್ ನಾನು ಫುಲ್ ಟೈಮ್ ವರ್ಕ್ ಹೋಗ್ತಾ ಇರೋದು. ಬಟ್ ಐ ಸ್ಟಿಲ್ ಹ್ಯಾವ್ ದಿ ಆಪ್ಷನ್ ಇವಾಗ್ಲೂ ದಟ್ ಐ ಡೋಂಟ್ ಹ್ಯಾವ್ ಟು ಗೋ ಟು ಆಫೀಸ್ ಎವ್ರಿ ಡೇ, ಐ ಕ್ಯಾನ್ ವರ್ಕ್ ಫ್ರಮ್ ಹೋಮ್. ಆಬ್ವಿಯಸ್ಲಿ ದ ಆಫೀಸ್ಗೆ ಹೋದಾಗ ದ ಫಸ್ಟ್ ಫ್ಯೂ ಟೈಮ್ಸ್ ಎಲ್ಲರಿಗೂ ಇಟ್ಸ್ ಅ ಶಾಕ್ ಫಾರ್ ಎವ್ರಿಬಡಿ ಅಲ್ಲ, ಬಿಕಾಸ್ ಯು ನೋಡೋದಕ್ಕೂ ಆಮೇಲೆ ನೋಡೋದಕ್ಕೂ. Absolutely. So I think it was a journey for everybody again to make peace with it. But I think also the fact that I didn't change as a person. ನಾನು ಮುಂಚೆ ಹಿಂಗಿದ್ನೋ, ಮಾತು ಎಲ್ಲ ಅದೇ, ಕೋತಿ ಚೇಷ್ಟೆ ಎಲ್ಲ ಅದೇ. ಸೊ ಜನಕ್ಕೆ ಅಂಥದ್ದೊಂದು ಇವಳು ಚೇಂಜ್ ಆಗಿದ್ದಾಳೆ, ಇಂಥ ಒಂದು ದೊಡ್ಡದು ಆಗಿದೆ ಅಂತ ಒಂದು ಫೀಲಿಂಗ್ ಬರಲ್ಲ. ಮೇ ಬಿ ಇಫ್ ಐ ವಾಸ್ ಲೈಕ್ ತುಂಬ ಸ್ಯಾಡ್ ಆಗಿ ಒಂದು ಕಡೆ ಕೂತ್ಕೊಂಡಿದ್ದಿದ್ರೆ ಮೇ ಬಿ ದೇ ವುಡ್ ಹ್ಯಾವ್ ಫೆಲ್ಟ್ ದಟ್ ಅ ಲಾಟ್ ಮೋರ್. ಸೊ ನಿಮ್ಗೆ ಓವರ್ಕಮ್ ಮಾಡೋದಕ್ಕೆ ಒಂದೇನಾದ್ರೂ ಬೇಕಿತ್ತು ಮನೆಯಲ್ಲಿ ಕೆಲಸ ಶುರು ಮಾಡೋಕ್ಕೂ ಮುಂಚೆ? ಸೊ ಏನು ಟೈಮ್ ಪಾಸ್ಗೆ ಅಂತಂದ್ರೆ ಏನು ತಗೊಳ್ತಿದ್ರಿ? ಅಂದ್ರೆ ನಾನು ತುಂಬ ಬುಕ್ ಓದ್ತಿದ್ದೀನಿ. ಐ ಯೂಸ್ ಟು ರೀಡ್ ಅ ಲಾಟ್ ಆಫ್ ಬುಕ್ಸ್. ನನಗೆ ನನ್ನ ಲೈಫ್ ಸೇವ್ ಮಾಡಿದ್ದೆ ಬುಕ್ಸ್. ಏಕೆಂದರೆ ಬುಕ್ಸ್ ಗಿವ್ ಯು ಅನ್ ಆಪರ್ಚುನಿಟಿ ಫಾರ್ ಎಸ್ಕೇಪ್. ನೀವೊಂದು ಬುಕ್ಕಲ್ಲಿ ಮುಳುಗ್ಬಿಟ್ರೆ ನಡೆಯೋದೇನು ಅಂತ ಗೊತ್ತಾಗಕ್ಕಾಗಲ್ಲ. ನಾನು ಅದು ತುಂಬ ಮಾಡ್ತಿದ್ದೆ. ನಂದು ಲಾರ್ಜ್ ಫ್ರೆಂಡ್ ಸರ್ಕಲ್ ಇದೆ. ಸೊ ಯಾರಾದರೂ ಒಬ್ಬರು ಒಂದಿನ ಮನೆಗೆ ಬಂದೇ ಬರ್ತಾರೆ. ಸೊ ಆ 2 years ಐ ಹ್ಯಾಡ್ ಸಂಬಡಿ ಅದರ್ ವಿಸಿಟ್ ಮೀ ಎವ್ರಿ ಸಿಂಗಲ್ ಡೇ. ಆವಾಗ ದೆನ್ ಐ ಆಲ್ಸೋ ಸ್ಟಾರ್ಟೆಡ್ ಟು ರೈಟ್ ಅ ಬಿಟ್. I started to learn classical music. So I tried to fill my time with things that I could do. I could sing, I could write, I could read. I spent my time doing all of those things that I could do. And ವರ್ಕೋಹಾಲಿಕ್ ಇದ್ದವರು ಅದು ತುಂಬಾ ವರ್ಕ್ ಮಾಡ್ತಾ ಇರೋರಿಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಚಾನ್ಸೇ ಇಲ್ಲ. ಇವಾಗ ನೀವು ಅದ್ ಹೇಳಿದಾಗ ನಾನು ಇವಾಗ ಯಾವಾಗ್ಲೂ ಯೋಚನೆ ಮಾಡ್ತೀನಿ, ನಾನು 2 ವರ್ಷ ಮನೇಲಿ ಹೆಂಗ್ ಕೂತಿದ್ದೆ, ಐ ಹ್ಯಾವ್ ನೋ ಐಡಿಯಾ ಆ 2 ವರ್ಷ ಹೆಂಗ್ ಹೋಯ್ತು ಅಂತ. ಇವಾಗ ನೀವು ನನ್ ಕೇಳಿದ್ರೆ ನೀನ್ 2 ವರ್ಷ ಮನೇಲಿ ಸುಮ್ನೆ ಕೂತ್ಕೋತಿ ಅಂದ್ರೆ ಐ ವಿಲ್ ಸೇ ಡೆಫಿನೆಟ್ಲಿ ನೋ. ಬಟ್ ಐ ರಿಯಲಿ ಡೋಂಟ್ ನೋ ಹೌ ಇಟ್ ಜಸ್ಟ್ ದೋಸ್ 2 years passed pretty quickly, I would say. ಓಕೆ, ಮತ್ತಷ್ಟು ಮಾತಾಡ್ತೀನಿ ಶಾಲಿನಿ ನಿಮ್ಮ ಜೊತೆಗೆ. ವೀಕ್ಷಕರು, ಶಾಲಿನಿ ಜೊತೆ ಮತ್ತಷ್ಟು ಮಾತಾಡೋಣ ಮತ್ತೊಂದು ಬ್ರೇಕ್ ಆದ್ಮೇಲೆ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ನಾನು ಹೇಳಿದಾಗೆ ವೆರಿ ಸ್ಟ್ರಾಂಗ್ ಲೇಡಿ ಶಾಲಿನಿ ಸರಸ್ವತಿ ಇದ್ದಾರೆ. ಮನೆಯವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಎಸ್, ಫ್ಯಾಮಿಲಿ ಅದೆಲ್ಲ ಆಯಿತು. ಇವಾಗ ವೀಕೆಂಡ್ ಅಂತೂ ಇದ್ದೇ ಇರುತ್ತೆ. ಶಾಲಿನಿ ಟೈಮ್ ಪಾಸ್ ಅಂದರೆ ಬೇರೆ ಹಾಬೀಸ್ ಇದೆಯಾ ಏನಾದರೂ ಶಾಲಿನಿಗೆ? ನಾನು ಡಾನ್ಸ್ ಮಾಡ್ತೇನೆ, ನಾನು ಡಾನ್ಸ್ ಮಾಡ್ತಿದ್ದೆ. ಸೊ ನಾನು ಇವಾಗ್ಲೂ ಐ ಸ್ಟಿಲ್ ಮ್ಯಾನೇಜ್ ಟು ಡಾನ್ಸ್ ವಿತ್ ಪ್ರಾಸ್ಥೆಟಿಕ್ಸ್. ನಾನು ಹಿಂಗೆ ಡಾನ್ಸ್ ಮಾಡ್ತಾ ಇದ್ದೆ, ಹಂಗೆ ಆಗಲ್ಲ. ಐ ಲರ್ನ್ ಭರತನಾಟ್ಯ, ಮೈ ಫಾದರ್ಸ್ ಡಾನ್ಸ್ ಟೀಚರ್. ಸೊ ಐವ್ ಲರ್ನ್ ಡಾನ್ಸ್ ಆಲ್ ಮೈ ಲೈಫ್. ಆದರೆ ಇದಾದ್ಮೇಲೆ ನಾವು ಹೆಂಗ್ ಮಾಡ್ತಿದ್ವೋ ಹಂಗೆ ಆಗಲ್ಲ, ಬಟ್ ಹೆಂಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಸೊ ಐ ಡೂ ಅ ಲಾಟ್ ಆಫ್ ಮ್ಯೂಸಿಕ್ ಶೋಸ್. ನನಗೆ ಮ್ಯೂಸಿಕ್ ತುಂಬ ಇಷ್ಟ. ಸೊ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಎಲ್ಲಿ ಮ್ಯೂಸಿಕ್ ಶೋ ಇದ್ರು, ಯಾರು ಹಾಡಕ್ಕೆ ಬಂದ್ರೂ ಹೋಗ್ತೀನಿ. ಗೋ ವಾಚ್ ಅ ಲಾಟ್ ಆಫ್ ಕಾಮಿಡಿ ಶೋಸ್, ಡಾನ್ಸ್ ಪ್ರೋಗ್ರಾಮ್. ನೀವು ಹಾಡಾಡ್ತೀರಾ?
ಲಿಟಲ್ ಬಿಟ್ ಲಾಂಗ್ ಟೈಮ್ ಬ್ಯಾಕ್ ಬಟ್ ಇವಾಗ ವೆರಿ ಲಿಟಲ್. So basically I try and fill my life with as many beautiful things as I can, and I have the opportunity to do that as well, so it makes it a lot more easier. ಓಕೆ, ಅದರ್ ದೆನ್ ದಟ್ ನಿಮ್ಮ ಈಗಿನ ಲೈಫಲ್ಲಿ ಇನ್ನು ಏನಾದರೂ ಆ್ಯಂಬಿಷಿಯಸ್ ಆಗಿರೋರಿಗೆ ಏನಾದರೂ ಇರುತ್ತೆ, ಎಸ್ ನಾನು ಇದು ಮಾಡ್ತೀನಿ ನೆಕ್ಸ್ಟ್ ಅನ್ನುವಂಥದ್ದು. ಬಿಕಾಸ್ ಲೈಫ್ ಟರ್ನ್ ಕೊಟ್ಟಾಗ ಅಗೇನ್ ಮತ್ತು ಕ್ವಿಕ್ಕಾಗಿ ನಾವು ನಮ್ಮ ದಾರಿನ ಹುಡ್ಕೊಳ್ತಾ ಹೋಗ್ತೀವಿ. ಸೊ ವಾಟ್ ಈಸ್ ಯುವರ್ ನೆಕ್ಸ್ಟ್ ಏಮ್? ಅಂದರೆ ಶಾಲಿನಿ ಈ ಥರ ನಾನು ಇದನ್ನು ಮಾಡಬೇಕು, ಇದನ್ನು ರೀಚ್ ಆಗಬೇಕು, ಅಥವಾ ಇದು ನನ್ನ ನೆಕ್ಸ್ಟ್ ಗೋಲ್ ಅಂತ ಏನಾದರೂ ಇದೆಯಾ ಶಾಲಿನಿಗೆ? I think right now in some of the things that I am involved in, very recently at the start of this year we came out with this calendar for people with disabilities. Okay. So it was a year 12 people 13 people that we featured in a calendar. Our calendar really different people with different kinds of disability, and adralli ಏನಂದ್ರೆ ನಮ್ ಯಾವಾಗಲೂ when we talk about people with disability ನಮ್ಮ ಮನಸ್ಸಲ್ಲಿ ಒಂದು ಇಮೇಜ್ ಇದೆ. ಅದು ಎರಡು ಇರಬಹುದು. ಒಂದು ಇಟ್ಸ್ ಸಂಬಡಿ ವೆರಿ ಬಿಗ್, ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡೋ ಥರ ವೆರಿ ಇನ್ಸ್ಪಿರೇಷನಲ್, ಆರ್ ದಿ ಅದರ್ ಒನ್ ಇಸ್ ವೇರ್ you're somebody ತುಂಬ ಸ್ಯಾಡ್ ಆಗಿರೋದು, ಲೈಫೇ ಚೆನ್ನಾಗಿಲ್ಲ ಅಂತ ಹೇಳಿರೋ ಥರ. ದೇರ್ ಇಸ್ ನೋ ಮಿಡ್ ವೇ ಟು ಸಿ ಇಟ್. ಆ್ಯಂಡ್ ಅವಾಗ ಅಂತಾನೆ ಅನ್ಕೊಂಡು ನಾನು ಇನ್ನೊಂದು ಫ್ರೆಂಡ್ ಪ್ರೀತಿ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ವಿ ಬ್ರಾಟ್ ದಿಸ್ ಕ್ಯಾಲೆಂಡರ್ ಔಟ್. There are not that many opportunities outside there. Now, we're about 2 million people with disability. Other than how many people do you see on the roads? You don't. And that's a cause that I'm very passionate about, and that's something that I want to do. So between my friend and I, we have this page on Facebook called as Being You. Wow. And our page is now in tartivi, and we bring out these positive stories of not just people with disabilities but also people who face their own hardships in life. ವೆರಿ ನೈಸ್. ಆ ಥರದ್ದು ಏನಾದರೂ ಮಾಡಿದಾಗ ಸೊ ನಿಮ್ಮಿಂದ ಇನ್ನೊಂದಿಷ್ಟು ಜನಕ್ಕೆ ಸ್ಫೂರ್ತಿ ಆಗುತ್ತೆ. ಹಾಗೆ ದೇ ವಿಲ್ ಸ್ಟಾರ್ಟ್ ಅಲ್ವಾ ಈ ಥರ ಕ್ಯಾಂಪೇನ್ ಅದಿದೆಲ್ಲ. ಓಕೆ, ಕೊನೆಯದಾಗಿ ನಿಮ್ಮ ಈ ಆಕ್ಸಿಡೆಂಟ್ ಆದಾಗ ಆಕ್ಚುಲಿ ನೀವು ಕನ್ಸೀವ್ ಆಗಿದ್ರಿ, ನಿಮ್ಗೆ ಮಕ್ಕಳಂದ್ರೆ ಇಷ್ಟನ ಹೇಗೆ? ಐ ಲವ್ ಚಿಲ್ಡ್ರನ್. ಇವಾಗ ಏನಂದ್ರೆ ಬೇರೆಯವ್ರ ಮಕ್ಳು ಇಷ್ಟ. ಸೊ ವಿ ಡಿಸೈಡೆಡ್ ನಾಟ್ ಟು ಹ್ಯಾವ್ ಚಿಲ್ಡ್ರನ್ ಬಿಕಾಸ್ ನನ್ನನ್ನೇ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಇನ್ನೊಂದು ಮಗುನ ಎತ್ಕೊಂಡ್ ಬಂದ್ಬಿಟ್ಟು ಇಟ್ಸ್ ನಾಟ್ ಫೇರ್ ಆನ್ ದಿ ಅದರ್ ಪೀಪಲ್ ದಟ್ ಲುಕ್ ಆಫ್ಟರ್ ಮೀ. ಸೊ ಪ್ರಶಾಂತ್ ಅಂಡ್ ಐ ವಿ ಹ್ಯಾವ್ ಲಾಟ್ಸ್ ಆಫ್ ಫ್ರೆಂಡ್ಸ್ ಚಿಲ್ಡ್ರನ್ ಹೂ ವಿ ಥಿಂಕ್, ಅಂಡ್ ಇಟ್ಸ್ ನೈಸ್. ನಾನು ಹೇಳೋದು ನಮ್ದು ಬೆಸ್ಟ್. ಏಕೆಂದ್ರೆ ಅವ್ರು ಊಟ ಮಾಡಿದ್ರ, ನಿದ್ದೆ ಹೋದ್ರ, ತಿಂಡಿ ತಿಂದ್ರ ಅಂಥದ್ದು ನಮಗೆ ಥಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರ ಜೊತೆ ಹೋಗೋದು, ಆಟ ಆಡೋದು, ನಾವು ಖುಷಿಯಾಗಿರ್ತೀವಿ, ಅವ್ರು ಖುಷಿಯಾಗಿರ್ತಾರೆ, ನಾವು ವಾಪಸ್ ಮನೆಗೆ ಬರೋದು. ಈಗ ಸ್ಪೋರ್ಟ್ಸಲ್ಲೂ ಕೂಡ ನೀವು ಅದನ್ನು ಕೂಡ ತುಂಬ ಹ್ಯಾಂಡಲ್ ಮಾಡೋಕೆ ನೀವು ಮತ್ತೆ ಸ್ಟಾರ್ಟ್ ಮಾಡಿದ್ದೀರಾ. ರೀಸೆಂಟ್ಲಿ ಮ್ಯಾರಥಾನ್ ಇರ್ಬೋದು. ಸೊ ನೆಕ್ಸ್ಟ್ ಏನಾದರೂ ಮ್ಯಾರಥಾನ್ ಆ ಥರದ್ದೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಹೇಗೆ? ಮ್ಯಾರಥಾನ್ ರನ್ನಿಂಗ್ ವಿಲ್ ಕಂಟಿನ್ಯೂ. ಏಕೆಂದರೆ ನನ್ಗದು ಇಷ್ಟ. ಐ ಫಿಗರ್ಡ್ ಔಟ್ ದಟ್ ಇಟ್ ರಿಯಲಿ ಮೇಕ್ಸ್ ಮೀ ಫೀಲ್ ವೆರಿ ಹ್ಯಾಪಿ ವೆನ್ ಐ ರನ್. ಒನ್ ಆಫ್ ದಿ ಟ್ರೈನ್ ಅಪ್ ಮಾಡಿರೋ ಕೋಚ್ ಬಗ್ಗೆ ಕೋಚ್ ಅಯ್ಯಪ್ಪ ವಾಸ್ ರಾಕ್ ಸ್ಟಾರ್. ಅವರು ತುಂಬಾ ಸ್ಟ್ರಿಕ್ಟು. ಅಂಡ್ ವಾಟ್ ವಾಸ್ ನೈಸ್ ಅಬೌಟ್ ಹಿಮ್ ಇಸ್ ವೆಲ್ ಇಸ್ ದಟ್ ವೆನ್ ನಾನು ಅವ್ರ ಹತ್ರ ಹೋದಾಗ ಅವ್ರು ಯಾವತ್ತೂ ಇದು ನಿನ್ನ ಕೈಯಲ್ಲಿ ಆಗಲ್ಲ, ಆರ್ ದಟ್ ಅಯ್ಯೋ ಪಾಪ ಅವಳು ತುಂಬ ನೋವಿರುತ್ತೋ ಇದು ಇಲ್ಲ. ಯಾರೇನು ಮಾಡ್ತಾರೋ ಅದು ಅಷ್ಟೇನೇನು ಮಾಡಬೇಕು, ನೀನು ಅಳ್ತಾ ಇದ್ರೂ ನೀನು ಮುಗಿಸ್ಬೇಕು. ಸೊ ದ್ಯಾಟ್ ವಾಸ್ ಗ್ರೇಟ್ ಬಿಕಾಸ್ ಇಟ್ಸ್ ಅ ರಿಫ್ರೆಶಿಂಗ್ ವೇ ಟು ಬಿ ಟ್ರೀಟೆಡ್. ಸೊ ಹಿ ಪುಷ್ಡ್ ಮಿ ಅ ಲಾಟ್. ಆ್ಯಕ್ಚುಲಿ ನಾನು ಇವತ್ತು ಓಡಿದ್ದೀನಿ 10 ಕಿಲೋಮೀಟರ್ ಎಂದರೆ ಬಿಕಾಸ್ ಒಂದು ಅವ್ರ ಭಯದಿಂದ ಓಡಿದ್ದೀನಿ. ಪ್ರಶಾಂತ್ ಅವ್ರು ಕೂಡ ಓಡಿದ್ರ ಅಂತ ನಿಮ್ಮ ಜೊತೆಗೆ? ಪ್ರಶಾಂತ್ ತುಂಬಾ ಅವರು ಹೆಂಗಂದ್ರೆ ಮ್ಯಾರಥಾನ್ ನಾಳೆ ಇದ್ರೆ ಇವತ್ತು ಬಂದು ಪ್ರಾಕ್ಟೀಸ್ ಮಾಡ್ಬಿಟ್ಟು ನಾಳೆ ನನ್ನ ಜೊತೆ ಓಡ್ತಾರೆ. ಬಟ್ ಕೋಚ್ ಪ್ಲೇಡ್ ಅ ಲಾರ್ಜರ್ ರೋಲ್ ಇನ್ ದ ರನ್ನಿಂಗ್ in the whole running scenario. ನಾನು ಅವ್ರೆಲ್ಲದೆ ಇದ್ದಿದ್ರೆ ನಾನು ಆರಾಮಾಗಿ ಎಲ್ಲಾದ್ರೂ ಒಂದ್ ಕಡೆ ವಾಕಿಂಗ್ ಹೋಗ್ಬಿಟ್ಟು ಮನೇಲಿ ಕೂತ್ಕೋತಿದ್ದೆ. ಸೊ ಯಾರು ಕೂಡ ಏನೇ ಆಯಿತು ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಅಳೋದು. ನಾವು ನಿಮ್ಗೆ ಸಪೋರ್ಟ್ ಮಾಡೋರು ಇದ್ರೂ ಕೂಡ ನೀವು ಮ್ಯಾನೇಜ್ ಮಾಡೋಕೆ ಸಾಧ್ಯ ಇದ್ರೆ ಆ ಸಪೋರ್ಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ರೈಟ್? ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಇಡೀ ಫ್ಯಾಮಿಲಿ, ನಿಮ್ಮ ಹಸ್ಬೆಂಡ್ ಇರ್ಬೋದು, ಎಲ್ಲರೂ ಇದ್ರು, ಫ್ರೆಂಡ್ಸ್ ಇದ್ರು. ಬಟ್ ಅದನ್ನ ನೀವು ಹೆಂಗ್ ತಗೊಂಡು ಅಗೇನ್ ನೀವು ಎದ್ದೇಳ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಇಟ್ ಡಿಪೆಂಡ್ಸ್ ಅಪಾನ್ ಯು ಅಗೇನ್. ಟ್ರೂ. ನಂದು ಲಾಜಿಕ್
ಆಲ್ವೇಸ್ ಹಸ್ ಬಿನ್ ದಿಸ್ ದಟ್ ಇವಾಗ ಆಗಿರೋದಾಗಿದೆ, ನಮ್ಗೆ ಯಾವಾಗ್ಲೂ 2 ಚಾಯ್ಸ್ ಇದೆ ಲೈಫಲ್ಲಿ. ಒಂದು ನಾವು ಒಂದ್ ಕಡೆ ಕೂತ್ಕೊಂಡು ಅಳ್ಬಹುದು, ಅದರಿಂದ ನಾವೇನು ಸಾಧಿಸಲ್ಲ. ಇನ್ನೊಂದು ಇದಾಯ್ತು, ಇವಾಗ ನಾವು ಮುಂದಕ್ಕೆ ಏನ್ ಮಾಡ್ಕೋತೀವಿ ಅಂತ ಯೋಚನೆ ಮಾಡ್ಕೊಂಡು ನಾವು ಮುಂದಕ್ಕೆ ನಡಿಬೇಕು. ಅಂಡ್ ದಟ್ ಈಸ್ ಅ ಬೆಟರ್ ವೇ ಟು ಡೀಲ್ ವಿತ್ ಲೈಫ್, ಬಿಕಾಸ್ ಇದ್ರಲ್ಲಿ ಯು ಆರ್ ಓನ್ಲಿ ಗೋಯಿಂಗ್ ಟು ಬಿ ಜಸ್ಟ್ ಮಿಸರಬಲ್. ದಿಸ್ ನೋ ಅದರ್ ಥಿಂಗ್ ದಟ್ಸ್ ಗೋನಾ ಹ್ಯಾಪನ್. Super. All the very best, Shalini. Thank you so much. Thank you for having me. Be happy always. And You too. Thank you. Okay, you got a good smile. Thank you so much. Thank you so much. Thank you. ಸೊ ಇದು ಶಾಲಿನಿ ಸರಸ್ವತಿ ಅವರ ಮನದ ಮಾತು. ಶಾಲಿನಿ ಅಂಥವರು ತುಂಬ ಜನ ಇರ್ತಾರೆ, ಅಂದರೆ ಅವರೆಲ್ಲ ಒಂದು ಇದೆ, ಏನೋ ಮಾಡಬೇಕು, ಇನ್ಸ್ಪಿರೇಷನ್ ಇರುತ್ತೆ ಅವರಲ್ಲಿ ಪ್ರೋತ್ಸಾಹ ಕೊಡೋರು ಇರ್ತಾರೆ. ಅದರ ಹೊರತಾಗಿ ನಾನು ಹೇಳ್ತಿರೋದು, ಯಾಕೆ ನಾವು ಶಾಲಿನಿ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದರೆ, ಸಾಕಷ್ಟು ಜನರಿಗೆ ಶಾಲಿನಿ ಪರಿಚಯ ಇದ್ದಾರೆ ಆಲ್ರೆಡಿ, ಬಟ್ ಸ್ಟಿಲ್ ನಾವು ಯಾಕೆ ಅವರನ್ನು ಕರೆದ್ವಿ ಅಂತಂದರೆ, ಅವರಿಂದ ಒಂದಿಷ್ಟು ಜನ ಕಲಿಬಹುದು. ಯಾಕಂದರೆ ತುಂಬ ಜನ ಬದುಕಲ್ಲಿ ಆಗುವಂಥ ಆಘಾತಗಳಿರ್ಬೋದು, ಆಕ್ಸಿಡೆಂಟ್ಗಳಿರ್ಬೋದು, ಅದನ್ನು ಇಟ್ಕೊಂಡು ಅಳೋದಿಲ್ಲ, ಹತ್ರ ಯಾರೂ ಬರೋದಿಲ್ಲ. ಹತ್ತು ನೀವುಗಳೇ ಸುಮ್ಮನೆ ಆಗ್ಬೇಕು ಬಿಟ್ಟರೆ ಯಾರೂ ಕೂಡ ಸಪೋರ್ಟಿಗೆ ಬರೋದಿಲ್ಲ. ಬಟ್ ನಾವು ಮಾಡ್ತೀನಿ, ಏನಾದರೂ ನಂಗೆ ಸಪೋರ್ಟ್ ಕೊಡೋರು ಇದ್ದಾಗಲೂ ಕೂಡ ನಾನು ಮಾಡಬಹುದು ಅನ್ನುವಂಥದ್ದು ಒಂದ್ಸರಿ ನಿಮ್ಮಲ್ಲಿ ಏನಾದರೂ ಅದು ಆ ಛಲ ಬಂದರೆ, ಗ್ಯಾರಂಟಿ ನೀವೇನು ಅಂದ್ಕೊಳ್ತೀರಾ ಅದು ಕೂತಲ್ಲೇ ಮಾಡ್ಬೋದು. ಅಟ್ಲೀಸ್ಟ್ ನಮ್ಮ ಅನ್ನವನ್ನು ನಾವು ದುಡ್ಕೊಂಡು ತಿಂತೀವಿ ಅನ್ನೋದಿದೆಯಲ್ಲ, ಅಷ್ಟು ಆ ಸ್ವಾವಲಂಬನೆಯ ಬದುಕನ್ನು ಬದುಕೋದಕ್ಕೆ ಎಲ್ರಿಗೂ ಕೂಡ ಸಾಧ್ಯ. ಯಾರೂ ಕೂಡ ಇಲ್ಲಿ ಅಂಗವೈಕಲ್ಯದಿಂದ ಕೂತ್ಕೊಂಡಿದ್ದೀವಿ ನಾವು, ನಮ್ಮ ಕೈಲಾಗದಿರೋರು ಅನ್ನೋದು ಯಾರೂ ಇಲ್ಲ. ಸೊ ಅಂಥವ್ರೆಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ನಾನು. ಸೊ ಇದು ನಿಮಗೆ ಸ್ಫೂರ್ತಿಯಾಗಲಿ ಈ ಕಥೆ ಅಂತ ಹೇಳ್ತಾ, ಸೊ ಈ ಮನದ ಮಾತನ್ನು ಮುಗಿಸ್ತಾ ಇದ್ದೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.